says 14.1. Third question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. Why is tossing a coin considered to be a fair way of deciding which team should get the ball at the beginning of a football game? Okay. ಈಗ ಕಾಯಿನ್ ಟಾಸ್ ಮಾಡೋದು ಫೇರ್ ವೇ ಅಂದ್ರೆ ಅದು ಒಳ್ಳೆ ಮೆಥಡ್ ಅಂತ ಯಾಕೆ ಸೆಲೆಕ್ಟ್ ಮಾಡಿದಾರೆ ಅಂತ ಕೇಳ್ತಾ ಇದಾರೆ. ಓಕೆ, ಈ ಕಾಯಿನ್ ಆದ್ರೆ ಲೈಕ್ ಇರೋದೇ ಎರಡು ಪಾಸಿಬಿಲಿಟಿ. ಓಕೆ, ಹೆಡ್ ಆರ್ ಟೇಲ್. ಹೌದಾ? ಅಲ್ಲಿ ಫುಟ್ಬಾಲ್ ಗೇಮ್ ಆಡ್ಬೇಕಾದ್ರೆ ಎರಡು ಟೀಮ್ ಇರುತ್ತೆ. ಹೌದಾ? ಸೊ ಲೈಕ್ ಹೆಡ್ ಟೇಲ್ ಇದ್ದಾಗ ನಿಮಗೆ ಹೆಡ್ ಬಿಡೋ ಚಾನ್ಸ್ ಎಷ್ಟಿರುತ್ತೆ? 50% ಇರುತ್ತೆ. ಟೇಲ್ ಬಿಡೋ ಚಾನ್ಸು 50% ಇರುತ್ತೆ. ಸೊ ಇವಾಗ ನೀವು ನೋಡಿದ್ರೆ ಇದ್ರ ಔಟ್ಕಮ್ ಏನಿದೆ? ಔಟ್ಕಮ್ ಬಂದ್ಬಿಟ್ಟು ಈಕ್ವಲ್ ಇದೆ. ಹೆಡ್ ಬಿಡೋ ಚಾನ್ಸ್ ಎಷ್ಟಿದೆನೋ ಟೇಲ್ ಬಿಡೋ ಚಾನ್ಸ್ ಅಷ್ಟೇ ಇದೆ. ಓಕೆ, ಸೊ ಅದಕ್ಕೋಸ್ಕರ ಟಾಸಿಂಗ್ ಎ ಕಾಯಿನ್ ನ ಫೇರ್ ಮೆಥಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಸೊ ನೀವು ಈ ತರ ಬರೀಬೇಕು. ಓಕೆನಾ? ಸೊ ನಿಮಗೆ ಈಗ ಇನ್ನೊಂದು ಡೌಟ್ ಏನ್ ಬರ್ಬೋದು? ಎಕ್ಸಾಂಪಲ್ ಈಗ 4 ಸರಿ ಟಾಸ್ ಆಗಿದಾಗ ಹೆಡ್ಡೇ ಬಿಡ್ಬೋದು, 4 ಟೈಮ್ ಹೆಡ್ಡೇ ಬಿಡ್ಬೋದು. ಬಟ್ ಅವ್ರು ಏನ್ ಮಾಡ್ತಾರೆ, ಬರೀ 4 ಇವೆಂಟ್ ತಗೊಳಲ್ಲ. ಓಕೆ, ಈಗ ನೀವೊಂದು ಎಕ್ಸಾಂಪಲ್ ಒಂದು 100 ಇವೆಂಟ್ಸ್ ತಗೊಂಡ್ರೆ, ಓಕೆ, ನೀವು 100 ಟೈಮ್ಸ್ ಪಾಸ್ ಆಗಿದಾಗ, ಓಕೆ, ಅವಾಗ ನಿಮಗೆ ಹೆಡ್ ಎಷ್ಟು ಸರಿ ಬಿದ್ದಿರುತ್ತೋ ಟೇಲ್ ಅಷ್ಟೇ ಸರಿ ಬಿದ್ದಿರುತ್ತೆ. ಓಕೆ, 100 ಇಲ್ಲ 1000 ತಗೊಂಡು ಹೋದಾಗ ನೀವು ಎಷ್ಟು ನಂಬರ್ ಆಫ್ ಇವೆಂಟ್ಸ್ ಜಾಸ್ತಿ ಮಾಡ್ಕೊಂತ ಹೋಗ್ತಿರೋ ಅವಾಗ ನಿಮಗೆ ಹೆಡ್ ಟೇಲ್ ಬಿಡೋ ಚಾನ್ಸ್ ಆಲ್ಮೋಸ್ಟ್ 50% ನಿಯರ್ ಇರುತ್ತೆ. ಇಬ್ರು ಈಕ್ವಲ್ ಆಗಿ ಬಿದ್ದಿರ್ತಾರೆ. ಓಕೆ, ಅದಕ್ಕೋಸ್ಕರ ಟಾಸಿಂಗ್ ಎ ಕಾಯಿನ್ ನ ಫೇರ್ ಮೆಥಡ್ ಅಂತ ಕನ್ಸಿಡರ್ ಮಾಡಿದ್ರು. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಪ್ರಾಬಬಿಲಿಟಿ ಇದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.